ಕಾಣಿಸ್ತಾ ಇದಲ್ಲ, ಇದೇ ಸರ್ಕ್ಯೂಟ್. ಇವಾಗ ಇದನ್ನು ಡಿಸೈನ್ ಮಾಡೋಣ, ಸೇಮ್ ಸಿಮ್ಯುಲೇಷನ್ ಡಿಸೈನ್ ಮಾಡ್ದಂಗೆ. ಇದೇ ಬ್ರಿಡ್ ಬೋರ್ಡ್ ಅಂತಾರೆ ಇದನ್ನು. ಕಾಣಿಸ್ತಾ ಇದಲ್ಲ, ಇಲ್ಲಿ ಬಾಕ್ಸ್ ಇದಾವಲ್ಲ, ಈ ಬಾಕ್ಸ್ ಅನ್ನೋವು ಓನ್ಲಿ ಕಾಲಮ್ ವೈಸಾಗಿ ಮಾತ್ರ ಕನೆಕ್ಟ್ ಆಗಿರುತ್ತೆ. ಹಿಂಗೆ ಇಲ್ಲಿ ಪವರ್ ಕೊಟ್ಟರೆ ಈ 4ಕ್ಕೂ ಬರುತ್ತೆ. ಇವಾಗ ಟೋಟಲ್ 5 ಇರ್ತವೆ. ಇಲ್ಲಿ ಒಂದಕ್ಕೆ ಪವರ್ ಕೊಟ್ಟರೆ ಈ 4ಕ್ಕೂ ಹಿಂಗೆ ಕಾಲಮ್ ವೈಸಾಗಿ ಮಾತ್ರ ಪವರ್ ಬರುತ್ತೆ, ಈ ಸೈಡಿಗೆ ಬರೋಲ್ಲ. ಇದಕ್ಕೆ ಮಾತ್ರ ಇಲ್ಲೆಲ್ಲಾದರೂ ಇಷ್ಟು ತೂತ ಇದಾವಲ್ಲ, ಇದರಲ್ಲೆಲ್ಲಾದರೂ ಒಂದು ಕಡೆ ಪವರ್ ಫುಲ್ ಈ ರೋಗೆಲ್ಲ ಬಂದುಬಿಡುತ್ತೆ. ಬಟ್ ಈ ರೋಗ್ ಬರೋಲ್ಲ. ಈ ರೋಗ್ ಬರಬೇಕಂದ್ರೆ ಸಪ್ರೇಟ್ ಇಡಬೇಕು. ಇದನ್ನು ಪಾಸಿಟಿವ್, ಇದು ನೆಗೆಟಿವ್ ಆಗೂ ಯೂಸ್ ಮಾಡ್ಕೋಬೋದು. ನೆಗೆಟಿವ್ ರೋಗೆ ಓನ್ಲಿ ಒಂದು ನೆಗೆಟಿವ್ ಮತ್ತು ಹಿಂಗೆ ಕನೆಕ್ಟ್ ಆಗಿರಲ್ಲ ಕಾಲಮ್ ವೈಸು. ಇವು ರೋ ವೈಸ್ ಮಾತ್ರ. ಇಲ್ಲ ಅದಕ್ಕೆ ಒಂದಕ್ಕೆ ಪವರ್ ಕೊಟ್ಟರು ಇಲ್ಲೆಲ್ಲನಕ್ಕೂ ಪವರ್ ಬರುತ್ತೆ. ಇದು ಅಷ್ಟೇ, ಇದು ರೋ ವೈಸಾಗಿ ಕನೆಕ್ಟ್ ಆಗುತ್ತೆ. ಇಲ್ಲೇ ನಾವು ಪವರ್ ಕೊಟ್ಟರೆ ಈ ಕಾಲಮಿಗೆ ಮಾತ್ರ ಬರುತ್ತೆ, ಈ ರೋಗ್ ಬರೋಲ್ಲ. ಈ ರೋಗ್ ಬರಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಸಪ್ಲೈ ಕನೆಕ್ಟ್ ಮಾಡಿಕೊಂಡ್ರೆ ಈ ಕಾಲಮ್ಸ್ಗೆಲ್ಲ ಬರುತ್ತೆ. ಇಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡಿದ್ರೆ ಈ ಕಾಲಮ್ಸ್ಗೆಲ್ಲ ಬರುತ್ತೆ. ಬಟ್ ಇಲ್ಲ ಮಧ್ಯದಾಗ ಒಂದು ಡಿವೈಡ್ ಇದಲ್ಲ, ಇದಕ್ಕೂ ಕನೆಕ್ಷನ್ ಇರಲ್ಲ. ಇಲ್ಲಿಂದ ಇಲ್ಲಿಗೆ ಪವರನ್ನು ಸಪ್ಲೈ ಆಗೋಲ್ಲ, ಇಷ್ಟು ಮಾತ್ರ ಆಗುತ್ತೆ. ನೀವು ಇಲ್ಲಿಗೂ ಕೊಡಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಬೇಕು ಅಂದ್ಬೇರೆ, ಅವಾಗ ಇಲ್ಲೆಲ್ಲ ಬರುತ್ತೆ, ಇಲ್ಲಿ ಕಾಲಮ್ಗೆಲ್ಲನೂ. ಓಕೆ, ಇವಾಗ ಸರ್ಕ್ಯೂಟ್ ಕಾಣಿಸ್ತಾ ಇದಲ್ಲ, ಇದು ಪಾಸಿಟಿವಿಂದ ರೆಸಿಸ್ಟೆನ್ಸಿಂದ ಎಲ್ ಇ ಡಿಯಿಂದ ನೆಕ್ಸ್ಟ್ ನೆಗೆಟಿವ್ ಅಂದರೆ ಗ್ರೌಂಡು. ಇವಾಗ ಅಡ್ರಿನೋ ಕಾಣಿಸ್ತಾ ಇದಲ್ಲ, ಇದು ಪಿನ್ 13. ನೋಡಿ ಇಲ್ಲಿ ಬರೆದಿರುತ್ತೆ. ಈ ಪಿನ್ 13ಇಂದ 1ಇಂದ 25 ಪಿನ್ಸ್ ಏನೋ ಇರ್ತವೆ, ಇದೆಲ್ಲ ಪಾಸಿಟಿವ್. GND ಅಂತ ಇದೆಲ್ಲ, ಇವೆಲ್ಲ ಗ್ರೌಂಡ್. ಟೋಟಲ್ಲು 3 ಗ್ರೌಂಡ್ ಇರುತ್ತೆ ಅಂದರೆ ಅಡ್ರಿನೋಗೆ. ಇದೊಂದು ಗ್ರೌಂಡು, ಇನ್ನೆರಡು ಇಲ್ಲಿದ್ದಾವೆ ನೋಡ್ರಿ ಗ್ರೌಂಡ್. ಇವೆರಡು ಗ್ರೌಂಡು ಅಂದರೆ ನೆಗೆಟಿವ್ ಅಂತ. ನೆಗೆಟಿವ್ನ ಈ ಪಿನ್ ಒಳಗಡೆ ಇಲ್ಲಿ ನಾವು ಕನೆಕ್ಟ್ ಮಾಡಬೇಕು. ಇವಾಗ ಸರ್ಕ್ಯೂಟ್ ಪ್ರಕಾರ ನಾವು ಡಿಸೈನ್ ಮಾಡೋಣ. ಇದು ರೆಸಿಸ್ಟೆನ್ಸ್ ಇದಲ್ಲ, ಈ ರೆಸಿಸ್ಟೆನ್ಸ್ಗೆ ಪಾಸಿಟಿವ್ ನೆಗೆಟಿವ್ ಇರಲ್ಲ. ಯಾವ ಕಡೆಯನ್ನು ಯೂಸ್ ಮಾಡ್ಬೋದು, ಯಾವುದನ್ನು ಪಾಸಿಟಿವ್ ಯಾವುದನ್ನು ನೆಗೆಟಿವ್ ಆಗಿ ಯೂಸ್ ಮಾಡ್ಬೋದು. ಇವಾಗ ಫಸ್ಟ್ ಪಾಸಿಟಿವಿಂದ ಇಲ್ಲಿ ಕಾಣಿಸ್ತಿದಲ್ಲ ಸರ್ಕ್ಯೂಟ್ನಲ್ಲಿ, ಕಾಣಿಸ್ತಾ ಇದಾ? ಇವಾಗ ಕಾಣಿಸ್ತಾ ಇದಲ್ಲ, ಪಾಸಿಟಿವಿಂದ ರೆಸಿಸ್ಟೆನ್ಸ್ಗೆ ಅಂದರೆ ಇಲ್ಲಿ ಪಿನ್ 13ಇಂದ ರೆಸಿಸ್ಟೆನ್ಸಿಗೆ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡೋಣ. ಇವಾಗ ಇದನ್ನು ಜಂಪರ್ ವೈರ್ ಅಂತಾರೆ. 2 ಸೈಡೂ ನೋಡ್ರಿ ಸೇಮ್ ಇರುತ್ತೆ, ಹಿಂಗೆ ಚುಚ್ಚೋ ಟೈಪು. ಇದಲ್ಲ, ಇದನ್ನು 13th ಪಿನ್ಗೆ ಕನೆಕ್ಟ್ ಮಾಡೋಣ. ಪಿನ್ ನಂಬರ್ ಕನೆಕ್ಟ್ ಮಾಡಿ ಇವಾಗ ಬ್ರಿಡ್ ಬೋರ್ಡ್ಗೆ ಕನೆಕ್ಟ್ ಮಾಡೋಣ. ಬ್ರಿಡ್ ಬೋರ್ಡ್ ಇದಲ್ಲ, ಪಿನ್ 13ಇಂದ ಬ್ರಿಡ್ ಬೋರ್ಡ್ಗೆ ಕನೆಕ್ಟ್ ಮಾಡಿದ್ದೀವಿ. ಇವಾಗ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡೋಣ. ಇದನ್ನು ರೆಸಿಸ್ಟೆನ್ಸ್ ಇರುತ್ತಲ್ಲ, ಇದನ್ನು ಹಿಂಗೆ ಬೆಂಡ್ ಮಾಡ್ಕೊಳ್ಳಿ. ನೀವು ಬೆಂಡು ಮಾಡ್ಬೋದು. ಇದನ್ನು ಬೆಂಡ್ ಮಾಡಿ ಓಕೆ. ಕಾಣಿಸ್ತಾ ಇದೆಲ್ಲ, ಹೋಯ್ತು.
ಇವಾಗ ರೆಸಿಸ್ಟೆನ್ಸಿಗೆ ಕನೆಕ್ಟ್ ಮಾಡಿವಿ. ರೆಸಿಸ್ಟೆನ್ಸಿಂದ ಇವಾಗ ಎಲ್ ಇ ಡಿ ಕನೆಕ್ಟ್ ಮಾಡೋಣ. ಎಲ್ ಇ ಡಿ ಇದೆಲ್ಲ ಇಲ್ಲಿ ಉದ್ದ ಕಾಣಿಸ್ತಾ ಇದೆಲ್ಲ, ಇದು ಪಾಸಿಟಿವು. ಇದು ಚಿಕ್ಕದಾಗಿ ಕಾಣಿಸ್ತಿದೆಲ್ಲ ಅದು ನೆಗೆಟಿವ್. ಇದು ಆ್ಯನೋಡು, ಇದು ಕ್ಯಾಥೋಡು. ಓಕೆನಾ. ಪಾಸಿಟಿವ್ ಇದು ಓನ್ಲಿ ಪಾಸಿಟಿವೇ ಇರಬೇಕು, ನೆಗೆಟಿವ್ ಕನೆಕ್ಟ್ ಮಾಡಬಾರ್ದು. ಉಲ್ಟಾಗಿನ ಕನೆಕ್ಟ್ ಮಾಡಿದ್ರೆ ವರ್ಕ್ ಆಗಲ್ಲ. ಓಕೆ, ಇವಾಗ ಪಾಸಿಟಿವ್ ತಾನೆ. ಪಾಸಿಟಿವ್ ಅಂದರೆ ಈ ಸೈಡ್ದು ಇವಾಗ ಬ್ರಿಡ್ ಬೋರ್ಡ್ಗೆ ಕನೆಕ್ಟ್ ಮಾಡಬೇಕು. ಇವಾಗ ಕನೆಕ್ಟ್ ಮಾಡೋಣ. ನೋಡ್ರಿ, ಪಾಸಿಟಿವ್ ಇಂದ ರೆಸಿಸ್ಟೆನ್ಸ್ ಪಾಸಿಟಿವ್ ಇಂದ ಎಲ್ ಇ ಡಿ ಪಾಸಿಟಿವ್, ಇಲ್ಲಿ ಫುಲ್ ಇವಾಗ ನೆಗೆಟಿವ್. ಈ ನೆಗೆಟಿವ್ನ ನಾವು ಗ್ರೌಂಡಿಗೆ ಕನೆಕ್ಟ್ ಮಾಡಬೇಕು. ಅದಕ್ಕೆ ನಿಮ್ಮ ಹತ್ರ ಬ್ಲ್ಯಾಕ್ ವೈರ್ ಇರುತ್ತಲ್ಲ, ಇದನ್ನು ತಗೊಂಡು ಇದಕ್ಕೆ ಕನೆಕ್ಟ್ ಮಾಡಿರಿ ನೆಗೆಟಿವ್ಗೆ. ನೆಗೆಟಿವಿಂದ ಅಡ್ರಿನ ಗ್ರೌಂಡ್ ಇದೆಲ್ಲ, ಅಡ್ರಿನ ಗ್ರೌಂಡ್ಗೆ ಕನೆಕ್ಟ್ ಮಾಡಿ. ನೋಡಿ ಸರ್ಕ್ಯೂಟ್ ಡಿಸೈನು. ಪಾಸಿಟಿವ್ ಇಂದ ರೆಸಿಸ್ಟೆನ್ಸ್ ಇಂದ ಎಲ್ ಇ ಡಿಯಿಂದ ತಿರ್ಗಾ ನೆಗೆಟಿವ್. ನೋಡ್ರಿ, ಪಾಸಿಟಿವ್ 13 ಪಿನ್ನಿಂದ ಪಾಸಿಟಿವ್ ಇಂದ ತಿರ್ಗಾ ರೆಸಿಸ್ಟೆನ್ಸ್ ಇಂದ ಎಲ್ ಇ ಡಿ ನೆಗೆಟಿವ್ ಇಂದ ತಿರ್ಗಾ ಗ್ರೌಂಡ್ ಕೊಟ್ಟಿದ್ದೀವಿ. ಇವಾಗ ಇದಕ್ಕೆ ಪ್ರೋಗ್ರಾಮ್ನ ಬರೆಯೋಣ. ಇವಾಗ ನಿಮ್ಮ ಅಡ್ರಿನೋ ಐಡಿಗೆ ಹೋಗಿ ಡಬಲ್ ಪ್ರೆಸ್ ಮಾಡಿ ನೋಡ್ರಿ, ಓಪನ್ ಆಯಿತು. ಓಕೆ, ಓಪನ್ ಆಯ್ತು. ಇವಾಗ ಕೋಡ್ ಅನ್ನೋದು ಬರೆಯೋಣ. ನೀವೇ ಹೇಳ್ರಿ ಇವಾಗ ಏನು ಮಾಡ್ಬೇಕು ಹೇಳ್ರಿ. ನಾವು ಪಿನ್ನ ಮೌಂಟ್ ಮಾಡಬೇಕಂದ್ರೆ ಯಾವ ಕಮಾಂಡ್ ಹೇಳಿ? ಪಿನ್ ಮೋಡ್, ಬಿಗ್ ಲೆಟರ್ ಮೋಡ್. ಓಕೆ, ಆರೆಂಜಾಗಿ ಕನ್ವರ್ಟ್ ಆಯಿತು. ಇವಾಗ ಯಾವ ಪಿನ್ ಹೇಳ್ರಿ ನಾವು ಕನೆಕ್ಟ್ ಮಾಡಬೇಕಾಗಿರೋದು? ಎಸ್, 13th. ಇವಾಗ ಏನು ಮಾಡ್ಬೇಕು ಹೇಳ್ರಿ? ವೋಲ್ಟೇಜ್ ಅನ್ನೋದು ಅದಕ್ಕೆ ಹೋಗ್ಬೇಕಂದ್ರೆ ಯಾವುದು ಆಟ್ರಿಬ್ಯೂಟ್ ಹಾಕ್ಬೇಕು ಹೇಳ್ರಿ?
ಎಸ್ ಔಟ್ಪುಟ್ ಬಿಗ್ ಲೆಟರ್ ಔಟ್ಪುಟ್ ಬ್ರಾಕೆಟ್ ಕ್ಲೋಸ್ ಮಾಡಿ ಸೆಮಿಕೋಲನ್ಸ್. ಇವಾಗ ವೈಡ್ ಲೂಪಲ್ಲಿ ಇವಾಗ ನಾವು ಇವಾಗ ಯಾವ ಮೋಡ್ ಹೇಳ್ರಿ, ಇವಾಗ ಯಾವ ಕಮಾಂಡ್ ಹಾಕ್ಬೇಕು ಹೇಳ್ರಿ, ಸಾರಿ ಮೋಡ್ ಅಂತೀನಿ. ಡಿಜಿಟಲ್ ಬಿಗ್ ಲೆಟರ್ WR ಡಿಜಿಟಲ್ ರೈಟ್. ಇವಾಗ ಅದನ್ನ ಆನ್ ಮಾಡಬೇಕಂದ್ರೆ ಈ ಕಮಾಂಡ್ ಸ್ವಿಚ್ ಆನ್ ಮಾಡೋಕೆ ಆನ್ ಆ್ಯಂಡ್ ಆಫ್. ಡಿಜಿಟಲ್ ರೈಟ್ ಯಾವ ಸ್ವಿಚ್ನ ಹೇಳ್ರಿ ಆನ್ ಮಾಡ್ಬೇಕಾದ್ರು, ಎಸ್ 13th ಕಾಮ. ಆನ್ ಮಾಡಬೇಕಂದ್ರೆ ಏನು ಹೇಳ್ರಿ, ಪ್ಯಾರಾಮೀಟ್ರು ಎಸ್ ಐ ಬಿಗ್ ಲೆಟರ್ ಐ ಕ್ಲೋಸ್ ಬ್ರಾಕೆಟ್ ಆನ್. ಒಂದು ಸರಿ ಕೋಡು ವರ್ಕ್ ಆಗುತ್ತೆ ಅಲ್ಲ ಅಂತ ಏನು ಮಾಡ್ಬೇಕು ಹೇಳ್ರಿ, ಫಸ್ಟು ವೆರಿಫೈ ಮಾಡಬೇಕು. ನೋಡ್ರಿ ಕಂಪೈಲ್ ಮಾಡಿ ತೋರಿಸುತ್ತೆ. ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಚೆಕ್ ಮಾಡಿದ್ರೆ ಕನೆಕ್ಟ್ ಆಗಿದಾವಲ್ಲ ಅಂತ ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡ್ರಿ ಪೋರ್ಟ್ ಹತ್ರಕ್ಕೆ ಹೋದರೆ ಆರ್ಡ್ರಿನೋ ಊನೋ. ಇವಾಗ ಈ ಬಟನ್ ಒತ್ತಿರಿ ಅಪ್ಲೋಡ್ ಅಂತ. ನೋಡ್ರಿ LED ಅನ್ನೋದು ಆನ್ ಆಯಿತು. ಓಕೆ, ಇವಾಗ ಆಫು ಆನು ಹಾಗೆ ಮಾಡೋಣ. ಡಿಜಿಟಲ್ ಸಾರಿ ಆಫ್ ಆನ್ ಆಗೋದಕ್ಕೆ ಕಮಾಂಡ್ ಏನು ಹೇಳ್ರಿ, ಸೆಕೆಂಡ್ಸ್ಗೆ ಎಸ್ ಡಿಲೇ. ಎಷ್ಟು ಸೆಕೆಂಡ್ ಡಿಲೇ, 1000 ಬಟ್ ನಾನು 500 ಅಂತ ಕೊಡ್ತಾಯಿದ್ದೀನಿ. ಸ್ವಲ್ಪ ಸ್ಪೀಡಾಗಿ ಆಗಬೇಕು ನನಗೆ. 500 ಅಂದರೆ ಹಾಫ್ ಮೈಕ್ರೋ ಸೆಕೆಂಡ್ಸ್ ಸೆಮಿಕೋಲಾನ್. ನೆಕ್ಸ್ಟು ಡಿಜಿಟಲ್ ರೈಟ್ ಸ್ವಿಚ್ ನಂಬರ್ 13. ಇವಾಗ ಆಫ್ ಆಗಬೇಕು, ಬ್ರಾಕೆಟ್ ಕ್ಲೋಸ್ ಸೆಮಿಕೋಲಾನ್. ಎಷ್ಟು ಸೆಕೆಂಡ್ ಆಫ್ ಆಗಬೇಕು ಅದನ್ನು 500 ಸೆಕೆಂಡ್ಸೇ ಕೊಡೋಣ. ಡಿಲೇ ಓಪನ್ ಬ್ರಾಕೆಟ್ 500 ಮೈಕ್ರೋಸೆಕೆಂಡ್ಸ್ ಬ್ರಾಕೆಟ್ ಕ್ಲೋಸ್ ಸೆಮಿಕೋಲಾನ್ ವೆರಿಫೈ ಕೋಡ್. ಓಕೆ, ಇವಾಗ ಅಪ್ಲೋಡ್ ಮಾಡೋಣ. ನೋಡ್ರಿ ಆಫು ಆನು ಆಗ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಪ್ರೋಗ್ರಾಮ್ ಮಾಡೋದು ಅಂತ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡ್ರಿ. ಕೀಪ್ ವಾಚಿಂಗ್ ಕನ್ನಡ ಟೆಕ್ ಟಿಪ್ಸ್. ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೂ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರಿ, ನಾನು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಹಾಕಿ ನನಗೆ ಸಾಲ್ವ್ ಮಾಡೋ ಪಕ್ಕಾ ಟ್ರೈ ಮಾಡ್ತೀನಿ. ಓಕೆ, ನಾಳೆ ಇನ್ನೊಂದು ಟ್ಯುಟೋರಿಯಲ್ ಅನ್ನೋದನ್ನು ನೋಡೋಣ. ಬಾಯ್ ಬಾಯ್.